ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೀಗ ನೋಡ್ತಾ ಇರೋವಂಥ ಈ ವಿಡಿಯೋ ನಂದೇನೆ. ನನ್ನ ಕೂದಲು ಈ ರೀತಿಯಾಗಿ ಉದ್ದವಾಗಿ ದಟ್ಟವಾಗಿ ಯಾವ ರೀತಿ ಇದೆ ಗೊತ್ತಾ? ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು, ತುಂಬಾ ಹೇರ್ ಪ್ರಾಬ್ಲಮ್ಸ್ ಇತ್ತು. ನಾನು ಒಂದು ಸೊಲ್ಯೂಷನ್ನ ಕಂಡುಕೊಂಡೆ, ಏನು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಈ ಥರ ಉದ್ದ ಕೂದಲು ನಿಮಗೂ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ತುಂಬಾ ಸಿಂಪಲ್ಲು. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲಿನೇ ಸಿಗುತ್ತೆ. ನೀವು ಹೊರಗಡೆಯಿಂದ ತರಬೇಕು ಅನ್ನೋವಂಥದ್ದು ಅವಶ್ಯಕತೆ ಏನೂ ಇಲ್ಲ. ಹಾಗೆಯೇ ತುಂಬ ಬೇಗ ಮಾಡ್ಕೊಳ್ಬೋದು. ಮೊದಲನೇದಾಗಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು 20 ಲವಂಗ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಲವಂಗನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಬೇಕು. ನೋಡಿ, ಆ ಅರೋಮ ಎಲ್ಲ ಬರ್ತಾ ಇರುತ್ತೆ ಅದ್ರದ್ದು. ಅಲ್ಲಿವರೆಗೆ ಕುದಿಸ್ಕೊಳ್ಬೇಕು. ನೋಡಿ, ಎಲ್ಲ ಕಂಪ್ಲೀಟಾಗಿ ಲವಂಗದಲ್ಲಿರುವಂಥ ಕಂಟೆಂಟು ನೀರಿನಲ್ಲಿ ಬಿಟ್ಕೊಳ್ಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಹೋಗ್ತಿದೆ. ಇವಾಗ ಗೊತ್ತಾಗುತ್ತೆ ನಿಮಗೆ. ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ. ಇದನ್ನು ಮಾಡೋವಾಗ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಹೊಸದಾಗಿ ಬೆಳೆಯೋದಕ್ಕೆ, ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಯಾವುದನ್ನೇ ಆಗಲಿ ಒಂದು ಸಲ ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಬರಲಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟರೆ ಖಂಡಿತ ಯಾವುದು ಕೂಡ ಅಷ್ಟು ಬೇಗ ರಿಸಲ್ಟ್ ಕೊಡೋದಿಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತಿರ್ಗಿಸ್ಕೊಳ್ತಾ ಇರಬೇಕು. ಬೇಗ ಅದು ಕಲರೆಲ್ಲ ಈ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲಿರೋ ಫ್ಲೇವರ್ ಎಲ್ಲ ಬಿಟ್ಕೊಳ್ತಾ ಹೋಗುತ್ತೆ. ನೀವು ನೋಡಿದ್ರಲ್ಲ ನನ್ನ ಕೂದಲು ಎಷ್ಟು ಉದ್ದ ಇತ್ತು ಅಂತ ಹೇಳಿ. ಆ ರೀತಿಯಾಗಿ ಕೂದಲು ಒಂದೇ ದಿನಕ್ಕೆ ಬರೋದಿಲ್ಲ. ಅದಕ್ಕೆ ತುಂಬ ಒಂದು ಕೇರ್ ಮಾಡಬೇಕಾಗುತ್ತೆ. ನಾವು ಯಾವ ಶಾಂಪು ಯೂಸ್ ಮಾಡ್ತೀವಿ, ಯಾವ ಆಯಿಲ್ ಅಪ್ಲೈ ಮಾಡ್ತೀವಿ, ಯಾವ ರೀತಿ ಮಸಾಜ್ ಮಾಡ್ತೀವಿ, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇವಾಗ ಇದು ಆಗಿದೆ. ಈ ರೀತಿಯಾಗಿ ಕಂಪ್ಲೀಟಾಗಿ ಇದು ಕಲರ್ ಈ ಥರ ಬರುತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಶೋಧಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಿ. ಇದು ಚೆನ್ನಾಗಿ ಆರಬೇಕು. ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಓಕೆ. ಈ ಲವಂಗನ ಬಿಸಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಮತ್ತು ಇದನ್ನು ನೀವು ಅಡುಗೆನಲ್ಲಿ ಬಳಸ್ಕೊಳ್ಬೋದು ಚೆನ್ನಾಗಿ ಒಣಗಿಸಿ. ಈಗ ಇದನ್ನು ಒಂದು 15 ನಿಮಿಷ ಸೈಡಲ್ಲಿಟ್ಟರು ಸಾಕು. ಇದು ಕೂಲ್ ಆಗುತ್ತೆ. ಇದಕ್ಕೆ ಈಗ ಏನನ್ನು ಬೆರೆಸ್ಬೇಕು ಅಂದರೆ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ. ತೆಂಗಿನ ಎಣ್ಣೆ ಬೇರೆ, ಕೊಬ್ಬರಿ ಎಣ್ಣೆ ಬೇರೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬೆಳೆಸ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್, ಅಂದರೆ ಮನೆಯಲ್ಲಿನೇ ಕೊಬ್ಬರಿನ ಮಿಲ್ ಮಾಡಿಸಿ, ಅಂದರೆ ಗಾಣಕ್ಕೆ ಹಾಕಿ ಎಣ್ಣೆನ ತೆಗೆದಿರೋ ಅಂಥದ್ದು. ತುಂಬಾ ಪ್ಯೂರ್ ಆಗಿದೆ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಎಷ್ಟು ಪ್ಯೂರಿಟಿ ಚೆನ್ನಾಗಿರುತ್ತೋ ಅಷ್ಟು ರಿಸಲ್ಟ್ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನ್ನಷ್ಟು ನೀವು ಹಾಕ್ಕೊಳ್ಬೋದು. ನೀವು ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ. ಈಗ ಇಲ್ಲಿ ಇದಕ್ಕೆ ಅರ್ಧ ಹೋಳ್ನಲ್ಲಿ ಅರ್ಧದಷ್ಟು, ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ಸ್ಪೂನ್ನಲ್ಲಿನೇ ಹಾಕ್ಕೊಳ್ತೀರಾ ಅಂದರೆ 1 ಸ್ಪೂನ್ನಷ್ಟು ನಿಂಬೆ ರಸನ ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳಿ ನಿಮಗೆ. ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳಿ ನಾನು ಇವಾಗ ತೋರಿಸ್ಕೊಡ್ತೀನಿ. ನೋಡಿ, ನಿಮ್ಮ ಹೇರನ್ನು ಈ ರೀತಿಯಾಗಿ ಒಂದು ಕಾಟನ್ ಬಾಲ್ನ ತಗೊಂಡು ಈ ಒಂದು ನೀರನ್ನು ಅದ್ದಿ ಅದರಲ್ಲಿ ಈ ರೀತಿಯಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಕೂದಲಿನ ಬುಡಕ್ಕೆ ಕರೆಕ್ಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಮಸಾಜನ್ನು ಕೂಡ ಕೊಡಬೇಕು. ಇದ್ರ ಜೊತೆಯಲ್ಲಿನೇ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗಬೇಕು. ಎಲ್ಲದು ಕೂಡ ರೂಟಿಂದನೇ ಆಗುತ್ತೆ ಅಲ್ವಾ. ಸೊ ಬೇರುಗಳು ಗಟ್ಟಿಯಾಗಿದ್ದರೆ ಕೂದಲು ಉದುರೋವಂಥದ್ದು ಕಡಿಮೆ ಆಗುತ್ತೆ. ಹಾಗೆಯೇ ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ಕೂದಲಿನ ಬೆಳವಣಿಗೆ ಚೆನ್ನಾಗಿರುತ್ತೆ. ಹೊಸ ಕೂದಲು ಕೂಡ ಬೆಳೆಯುತ್ತೆ. ನೀವು ನೋಡಿ, ಎಲ್ಲ ಕಡೆನೂ ಈ ರೀತಿಯಾಗಿ ಸೆಕ್ಷನ್ ಮಾಡಿಕೊಂಡು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಬೇಕು. ಹೆಚ್ಚಾಗಿರುವಂಥ ನೀರು, ಇದು ಲವಂಗದ ನೀರು ಇದ್ದರೆ ನೀವು ಕೂದಲಿಗೆ ಪೂರ್ತಿಯಾಗಿ ತುದಿವರೆಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಇದನ್ನು ಎಷ್ಟು ಹೊತ್ತು ಬಿಡಬೇಕು ಅಂತ ಹೇಳಿ ಕೂಡ ಹೇಳ್ತೀನಿ. ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೀವು ಹೇರ್ ವಾಶನ್ನು ಮಾಡ್ಕೊಳ್ಬಾರ್ದು.
ಚೆನ್ನಾಗಿ ಮಸಾಜನ್ನು ಕೊಟ್ಟು ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆದರೆ ಹೇರ್ ಗ್ರೋತ್ ಚೆನ್ನಾಗಿ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ. ನಾವು ಯಾವುದೇ ಒಂದು ಆಯಿಲ್ನ ಉಪಯೋಗಿಸ್ಲಿ, ಯಾವುದೇ ಒಂದು ಹೇರ್ ಕೇರ್ನ ಮಾಡ್ಕೊಳ್ಬೇಕು ಅಂದರೆ ಅದರ ಪ್ರೊಸೀಜರನ್ನು ನಾವು ಕರೆಕ್ಟಾಗಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಅದು ರಿಸಲ್ಟನ್ನು ಕೊಡೋದಿಲ್ಲ. ಈಗ ನಾನು ಯಾವ ಒಂದು ಶಾಂಪೂವನ್ನು ಯೂಸ್ ಮಾಡಿಕೊಂಡು ಹೇರ್ ವಾಶನ್ನು ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದೀನಿ ಇದರಲ್ಲಿ. ಇದು ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಇದರಲ್ಲಿ ಕೂಡ ಯಾವುದೇ ಒಂದು ಹೇರ್ನ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಅದು ಖಂಡಿತ ಬೇಗ ಕ್ಲಿಯರ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಇವೆರಡನ್ನೂ ಕೂಡ ನೀವು ಮಿನಿಮಮ್ 3 ತಿಂಗಳು 4 ತಿಂಗಳಾದರೂ ಮಾಡಿದ್ರೆ ಮಾತ್ರ ರಿಸಲ್ಟು ಸಿಗುವಂಥದ್ದು. ವಾರಕ್ಕೆ 2 ಸಲ ಅಂತೂ ಮಾಡಲೇಬೇಕಾಗುತ್ತೆ. ಇದೇ ರೀತಿಯಾಗಿ ನೋಡಿ, ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ದೊಡ್ಡ ಲೋಟದಲ್ಲಿ. ಹಾಗೆಯೇ ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ನಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಟೇಬಲ್ ಸ್ಪೂನ್ ಆದರೆ ಒಂದೇ ಸಾಕಾಗುತ್ತೆ, ಸಣ್ಣ ಸ್ಪೂನ್ನಲ್ಲಿ ಆದರೆ 2 ಸ್ಪೂನ್ ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಇದರಲ್ಲಿರುವಂಥ ಟೀ ಪುಡಿಯ ಒಂದು ರಸ ಚೆನ್ನಾಗಿ ಬಿಟ್ಕೊಳ್ಬೇಕು, ಅಲ್ಲಿವರೆಗೆ ಕುದಿಸ್ಕೊಳ್ಬೇಕು. ಇವೆರಡನ್ನೂ ಕೂಡ ನಾನು ಏನು ಹೇಳಿದೆ ಫಸ್ಟು ಮತ್ತು ಇವಾಗ ಎರಡನ್ನೂ ಅಷ್ಟೇ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿನೇ ಕುದಿಸ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ನೀಟಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ. ಈ ಟೀ ಪೌಡರ್ನ 15 ನಿಮಿಷ ಆದರೂ ಕುದಿಸ್ಕೊಳ್ಬೇಕು. ಖಂಡಿತವಾಗ್ಲೂ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ತೀರಾ ಅಂದರೆ 15 ನಿಮಿಷ ಟೈಮ್ ಬೇಕೇ ಬೇಕಾಗುತ್ತೆ, ಇಲ್ಲ 10 ನಿಮಿಷ ಆದರೂ ಬೇಕೇ ಬೇಕು. ಚೆನ್ನಾಗಿ ಅದರಲ್ಲಿರುವಂಥ ಪೂರ್ತಿ ಸಾರ ಎಲ್ಲ ಅದರಲ್ಲಿ ಬಿಟ್ಕೊಳ್ತಾ ಹೋಗಬೇಕು. ಇದು ಕೂಡ ಅಷ್ಟೇ ಸ್ವಲ್ಪ ಕೂಲ್ ಆಗಬೇಕು, ರೂಮ್ ಟೆಂಪರೇಚರ್ಗೆ ಬರಬೇಕು, ತಣ್ಣಗಾಗಬೇಕು. ಈಗ ನೀವು ರೆಗ್ಯುಲರಾಗಿ ಯಾವ ಒಂದು ಶಾಂಪೂವನ್ನು ಉಪಯೋಗಿಸ್ತಾ ಇರ್ತೀರಾ ಆ ಒಂದು ಶಾಂಪೂವನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ರಿಂದ 2 ಶಾಂಪೂ ನಿಮ್ಮ ಹೇರ್ ಲೆಂತ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡೋವಂಥದ್ದು ಡವ್ ಶಾಂಪೂ. ಆದಷ್ಟು ಯಾವುದಾದ್ರೂ ಮೈಲ್ಡ್ ಶಾಂಪೂಗಳನ್ನ ಯೂಸ್ ಮಾಡಿ. ನಾನಿಲ್ಲಿ ಒಂದು ಶಾಂಪೂನ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ನೊರೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಏನೂ ಕೂಡ ಆಗೋದಿಲ್ಲ, ಚೆನ್ನಾಗಿ ನೊರೆ ಬರುತ್ತೆ. ಹಾಗೆ ಇದನ್ನು ನೀಟಾಗಿ ಲವಂಗದ ಒಂದು ಏನು ನೀರನ್ನು ಹಚ್ಕೊಂಡಿರ್ತೀರ ಆ ಟೈಮ್ನಲ್ಲಿನೇ ಹೇರ್ ವಾಶಿಗೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಆವಾಗ ಬೆಸ್ಟ್ ರಿಸಲ್ಟ್ ಬರುತ್ತೆ ನಿಮಗೆ. ನೋಡಿ, ಈ ರೀತಿ ಚೆನ್ನಾಗಿ ನೊರೆ ಬರ್ತಾ ಇದೆ ಅಲ್ವಾ. ಇದನ್ನು ನೀವು ಸ್ನಾನ ಮಾಡ್ಕೊಳ್ಳೋವಾಗ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಏನು ಲವಂಗದ ಎಣ್ಣೆನ ಹಚ್ಕೊಂಡಿರ್ತೀರ ಅದಾದ ನಂತರ ಅರ್ಧ ಗಂಟೆಗೆ ಇದರಿಂದ ಸ್ನಾನನ ಮಾಡ್ಕೊಳ್ಳಿ. ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಹೇಳಿದ್ನೆಲ್ಲ 4 ತಿಂಗಳಾದರೂ ಕಂಟಿನ್ಯೂಸ್ ಆಗಿ ನೀವು ವಾರಕ್ಕೆ 2 ಸಲ ಇದನ್ನು ಉಪಯೋಗಿಸ್ಕೊಳ್ಬೇಕು. ಲೈವ್ ರಿಸಲ್ಟ್ ನಾನು ನಿಮಗೆ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲಿನೇ ನನ್ನ ಹೇರ್ ಲೆಂತ್ ಹೇಗಿದೆ ಅಂತ ಹೇಳಿ. ಇದೇ ರೀತಿಯಾದಂಥ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.